ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಭೀಕರ ಅಪಘಾತ, ಮೂವರಿಗೆ ಗಂಭೀರ ಗಾಯಗಳು. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಾಪುರ ಗೇಟ್ ಬಳಿ ಘಟನೆ. ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ, ಮೂವರ ಸ್ಥಿತಿ ಗಂಭೀರ. ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಮೂವರಿಗೆ ಗಂಭೀರ ಗಾಯಗಳಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಘಟನೆ ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಾಪುರ ಗೇಟ್ ಬಳಿ ಇಂದು ಮಧ್ಯಾಹ್ನ ಸಂಭವಿಸಿದೆ. ಚಿಂತಾಮಣಿ ನಗರದ ವಿನೋಬಾ ಕಾಲೋನಿ ವಾಸಿ 7ನೇ ತರಗತಿಯ ವಿದ್ಯಾರ್ಥಿ ಅಲ್ಲಾಬಕಾಶ್ 16 ವರ್ಷದ ಹರ್ಷ ಹಾಗೂ ವೆಂಕಟಗಿರಿ ಕೋಟೆಯ 16 ವರ್ಷದ ರಂಜಿತ್ ಗಾಯಾಳುಗಳಾಗಿದ್ದಾರೆ. ಮೂವರು ದ್ವಿಚಕ್ರ ವಾಹನದಲ್ಲಿ ಚಾಪುರ ಸಮೀಪವಿರುವ ಸ್ವಿಮ್ಮಿಂಗ್ ಪೂಲ್ಗೆ ಈಜು ಹೊಡೆಯಲು ಹೋಗುತ್ತಿದ್ದ ವೇಳೆ ಮುಂದುಗಡೆಯಿಂದ ಅತಿ ವೇಗವಾಗಿ ಬಂದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಮೂವರು ಗಂಭೀರ ಸ್ಥಿತಿಯಲ್ಲಿ ಗಾಯಗೊಂಡಿದ್ದಾರೆ. ಕೂಡಲೇ ಗಾಯಾಳುಗಳನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆ MVJ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರಬೇಕಾದ್ರೆ ಹುಡುಗರು ಆ ಕಡೆ ಇದ್ದವರು 3 ಜನ ತ್ರಿಬಲ್ ಡ್ರೈವ್ ಗಾಡಿಯಲ್ಲಿ ಬಂದರು. ಆ 3 ಜನ ಏನು ಮಾಡೋದು, ಸಡನ್ ಆಗಿ ನಾವು ಮಾಮೂಲಿ ಒಂದು 80ರಿಂದ 100 ಒಳಗಡೆ ಸ್ಪೀಡಲ್ಲಿ ಇದ್ವಿ. ಸಡನ್ ಆಗಿ ಆ ಕಡೆಯಿಂದ ಈ ಕಡೆ ತಿರುವು ತಗೊಂಡಿದ ತಕ್ಷಣ ನಾವು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಆದ್ರೂ ನಮ್ಗೆ ತರ್ಚ್ಕೊಂಡೋಗಿ ನಾವು ಆ ಕಡೆ ಬಿದ್ದೋದ್ವಿ. ಸೊ ಹುಡುಗರು ಇಲ್ಲಿ ಬಿದ್ದೋದು ಇಷ್ಟೇ. ಅವರು ಸ್ಪೀಡ್ ಒಂದನೇದು ಹೈವೇ ಅಲ್ವಾ, ಅವ್ರು ಹೆಂಗೆ ಕಟ್ ಮಾಡಬೇಕು ಅಂತ ಅವ್ರಿಗೆ ಐಡಿಯಾ ಇಲ್ಲ, ಸಡನ್ ಆಗಿ ತಿರುಗಿಸ್ಬಿಟ್ರು ಅಷ್ಟೇ. ಅದರಿಂದಾಗಿ ಈ ಥರ ಆಯಿತು. ಆಂಬುಲೆನ್ಸ್ ಎಷ್ಟೊತ್ತು ಬಂತು? ಅರ್ಧ ಗಂಟೆ ಕಾಯ್ಬೇಕಾಯ್ತು ಆಂಬುಲೆನ್ಸ್ಗೆ ಅಂತ? ಏನಿಲ್ಲ ಸರ್, ಆಂಬುಲೆನ್ಸ್ ಒಂದು 15-20 ನಿಮಿಷದೊಳಗಡೆ ಆಂಬುಲೆನ್ಸ್ ಬಂತು, ತಗೊಂಡು ಹೋಗಿದ್ದಾರೆ ಗಾಯಾಳುಗಳನ್ನ. ಮೊದಲನೇದಾಗಿ ನಮ್ಮ ವೆಹಿಕಲ್ಗಿಂತ ಇಂಪಾರ್ಟೆಂಟ್ ಜೀವಗಳು, ಅವ್ರಿಗೆಲ್ಲ ಅನುಕೂಲ ಆಗಲಿದೆ, ಒಳ್ಳೇದು ಮಾಡಲಿ, ಅವ್ರಿಗೆ ತೊಂದರೆ ಇಲ್ದಂಗೆ ಅನುಕೂಲ ಆದರೆ ನಮ್ಗೆ ಅಷ್ಟೇ ಸರ್. ನೀವು ಎಷ್ಟು ಜನ ಇದ್ದೀವಿ ಸರ್? ನಾವು 3 ಜನ ಇದ್ದೀವಿ. ನಾವು, ನಮ್ಮ ಡ್ರೈವರು, ನಮ್ಮ ಮಾವ 3 ಜನ ಇದ್ದೀವಿ ಸರ್. ಯಾರಿಗೂ ಏನಾಗಿಲ್ಲ. ಕಾಲನ್ನು ಒಂಚೂರು ನೋವು ಆಗ್ತಾ ಇದೆ, ಅದನ್ನು ತೋರಿಸ್ಕೊಡ್ತೀವಿ ಸರ್. ನಿಮ್ಮ ಹೆಸರು ಸರ್? ಪ್ರಸನ್ನ ಕುಮಾರ್.